ಸೊ ಇನ್ನೊಂದು ಕಡೆಗೆ ಮಂಕಾಳು ವೈದ್ಯ ಅವ್ರದ್ದು ಕೂಡ ಹೀಗೆ ಆಗೋಯ್ತು. ಅವ್ರದ್ದು ಏನಾಯಿತು ಅಂತಂದರೆ ಅವ್ರದ್ದು ಹೆಸರಿತ್ತು, ಆಮೇಲೆ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ತಪ್ಪಿತು. ಅದರ ಬದಲಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೊಡಬೇಕು ಅಂತ ಆಯಿತು. ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಪಬ್ಲಿಕ್ ಟಿವಿ ಬಳಿ ಬೇಸರವನ್ನು ಹೊರಹಾಕಿದ್ದಾರೆ ಶಾಸಕ ಮಂಕಾಳು ವೈದ್ಯ ಅವರು. ಮೊದಲ ಪಟ್ಟಿಯಲ್ಲಿ ನನ್ನ ಹೆಸರು ಇತ್ತು ನನ್ನ ಹೆಸರು, ಆಮೇಲೆ ಏನಾಯಿತು, ಯಾಕೆ ಬದಲಾವಣೆ ಮಾಡಿದರು? ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಕೈ ಬಿಡಲಾಗಿದೆ, ಅದರ ಬದಲಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಅದರಲ್ಲಿ ಬಂತು. ಸಮಯ ಬಂದಾಗ ನಾನು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಮಂಕಾಳು ವೈದ್ಯರು ಹೇಳ್ತಾ ಇದ್ದಾರೆ. ಸಮಯ ಬಂದಾಗ ನಾನು ನಿರ್ಧಾರ ತಗೊಳ್ತೀನಿ. ಕ್ಷೇತ್ರದ ಜನ ಹಾಗೂ ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ಆಡಿದ್ದಾರೆ. ಕುಮಾರ್ ನೇತೃತ್ವದ ಸಚಿವ ಸಂಪುಟ ಇವತ್ತು ವಿಸ್ತರಣೆಯಾಗಿದೆ. ಆರಂಭದಲ್ಲಿ ಎಐಸಿಸಿಯಿಂದ ಒಂದು ಮೊದಲ ಲಿಸ್ಟ್ ಬಿಡುಗಡೆಯಾಗುತ್ತೆ. ಅಲ್ಲಿ ಮಾಜಿ ಸಚಿವ ಮಂಕಾಳು ವೈದ್ಯರ ಹೆಸರಿತ್ತು. ಮತ್ತೆ ಹೊಸದಾಗಿ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ, ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಅವರ ಹೆಸರನ್ನು ಕರೆಯಲಾಗಿತ್ತು. ಅದಾದ ಬಳಿಕ ಅದೇನಾಯಿತೋ ಏನೋ ಗೊತ್ತಿಲ್ಲ, ಎರಡನೇ ಲಿಸ್ಟನ್ನು ಮತ್ತೆ ಬಿಡುಗಡೆ ಮಾಡಲಾಯಿತು. ಅಲ್ಲಿ ಮಂಕಾಳು ವೈದ್ಯರ ಹೆಸರನ್ನು ಕೈ ಬಿಡಲಾಗಿತ್ತು. ಇದು ಸಹಜವಾಗಿ ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇಡೀ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಕಾಂಗ್ರೆಸ್ನ ಹಲವು ಶಾಸಕರಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕೆಲ ಹಿರಿಯ ಶಾಸಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಮಂಕಾಳು ವೈದ್ಯ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲ ಲಿಸ್ಟಲ್ಲಿ ತಮ್ಮ ಹೆಸರಿತ್ತು, ಕೆಲ ಗಂಟೆಗಳಲ್ಲೇ ಮತ್ತೊಂದು ಹೊಸ ಲಿಸ್ಟನ್ನು ಬಿಡುಗಡೆ ಮಾಡಲಾಯಿತು, ತಮ್ಮ ಹೆಸರನ್ನು ಕೈ ಬಿಡಲಾಯಿತು. ಏನಿದು ಷಡ್ಯಂತ್ರ ಅನಿಸ್ತಿದ್ಯಾ? ಯಾವ ಕಾರಣಕ್ಕೋಸ್ಕರ ಕೈ ಬಿಟ್ಟರು? ಯಾರು ಈ ಒಂದು ಹೆಸರು ಕೈ ಬಿಡೋದ್ರೆ ಹಿಂದೆ ಯಾರಾದರೂ ಇದ್ದಾರೆ ಅಂತ ಅನಿಸ್ತಿದ್ಯಾ? ಏನಿಲ್ಲ, ಹೈಕಮಾಂಡಿಂದ ಬಂತು ಅಂದೇಳಿ ನನಗೆ ಫೋನು ಬಂದಿತ್ತು. ಏನು ಈಗ ರೆಡಿಯಾಗಿ ಅಂತ ಹೇಳಿದರು. ಅದರ ನಂತರ ಮತ್ತೊಂದು ಗಂಟೆ ಬಿಟ್ಟು ಇಲ್ಲ ಚೇಂಜ್ ಆಯಿತು, ಬೇರೆಯವರಿಗೆ ಅವಕಾಶ ಮಾಡಿ ಕೊಡಬೇಕಾಗ್ತದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಈಗ ಈ ಬಗ್ಗೆ ತಮ್ಮನ್ನ ಸಚಿವ ಸಂಪುಟದಿಂದ ಹೆಸರನ್ನು ಹಾಕಿ ಮತ್ತೆ ಕೈ ಬಿಟ್ಟಿರೋದು ತಮಗೆ ನಿರಾಸೆಯನ್ನು ತಂದಿಲ್ವಾ? ಹೇಗೆ? ನಾನು ರಾಜಕಾರಣಿ, ನನಗೆ ಯಾವುದರಲ್ಲೂ ನಿರಾಸೆ ಇಲ್ಲ, ಎಲ್ಲದರಲ್ಲೂ ಆಸಕ್ತಿ ಇರೋ. ಸಂದರ್ಭ ಬಂದಾಗ ಏನು ನಿರ್ಣಯ ಮಾಡಬೇಕು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ಜನ ತಮ್ಮ ಕ್ಷೇತ್ರದಿಂದ ಬಂದಿದ್ರು ಅಂತೇಳಿ, ಯಾವಾಗ ಮೊದಲ ಪಟ್ಟಿ ಬಿಡುಗಡೆ ಆಯಿತೋ ತಮ್ಮ ಕ್ಷೇತ್ರದ ಅಭಿಮಾನಿಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಸಹಜವಾಗಿ ವಾಟ್ಸಪ್ ಸ್ಟೇಟಸನ್ನು ಹಾಕ್ಕೊಂಡಿದ್ರು, ಮತ್ತೆ ಮಂತ್ರಿ ಆಗ್ತಿದ್ದಾರೆ ಅನ್ನೋ ಖುಷಿಯಲ್ಲಿದ್ದರು. ಮತ್ತೆ ಎರಡನೇ ಲಿಸ್ಟನ್ನು ಬಿಡುಗಡೆಯನ್ನು ಮಾಡಿ ತಮ್ಮ ಹೆಸರನ್ನು ಕೈ ಬಿಟ್ಟಿರೋದು ತಮಗಿಂತ ಹೆಚ್ಚಾಗಿ ತಮ್ಮ ಅಭಿಮಾನಿಗಳು, ಕಾರ್ಯಕರ್ತರುಗಳು ಒಂದಷ್ಟು ಅಸಮಾಧಾನ ಇದೆ, ಆಕ್ರೋಶ ಇದೆ. ಅವ್ರಿಗೆ ಎಲ್ಲೋ ಒಂದು ಕಡೆ ಈ ರೀತಿ ಆಯ್ತಲ್ಲ ಅನ್ನೋವಂಥ ಒಂದು ದುಃಖ ಇದೆ ಅಂತೇಳಿ. ನನ್ನ ಕ್ಷೇತ್ರದ ಜನ ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ, ತುಂಬ ನೋವು ಪಡ್ತಾ ಇದ್ದಾರೆ. ಯಾಕೆಂದರೆ ನಾನು ಮಂತ್ರಿಯಾಗಿ ಅಥವಾ ಕಾರ್ಯಕರ್ತರಾಗಿ ಅಥವಾ ಬೇರೆ ಬೇರೆಯಾಗಿ ನೋಡೋದಿಲ್ಲಾಗಿದೆ. ನಾವೆಲ್ಲ ಒಂದೇ ರೀತಿಯಲ್ಲಿ ಜೊತೆಲಿ ಇರುವಂಥವ್ರು. ಹಾಗಾಗಿ ತುಂಬ ನೋವು ಪಟ್ಟಿದ್ದಾರೆ, ಭಾಳ ಬೇಜಾರದಲ್ಲಿ ಮಾತಾಡಿದ್ದಾರೆ. ಇಡೀ ಜಿಲ್ಲೆ ಜನನೂ ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ 4 MLA ಇದೆ ಕಾಂಗ್ರೆಸ್ ಪಕ್ಷದ್ದು, ಅಲ್ಲಿ ಯಾವುದೇ ಸಚಿವರನ್ನು ಕೊಡಲಿಲ್ಲ. 2 BJP ಇತ್ತು, ಅದರಲ್ಲಿ 1 BJPಯಿಂದ ಬಂದಿದ್ದಾರೆ, ಶಿವರಾಮ್ ಹೆಬ್ಬಾರ್. ಅಂದರೆ 5 ಇದ್ದಾಗೆ ಅಲ್ಲಿ ಯಾವುದೂ ಕೊಡಲಿಲ್ಲ. ಏನು ನಿರ್ಣಯ ಮಾಡ್ತಾರೆ ಮಾಡಲಿ, ಹೈಕಮಾಂಡ್ ಏನು ಮಾಡ್ತಾರೆ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ಈಗ ಸರ್ ಮತ್ತೆ ಏನೋ ನ್ಯಾಯವನ್ನು ಕಲ್ಪಿಸ್ತಾರೆ ಅನ್ನೋದಕ್ಕೆ ಯಾವುದೇ ಸಚಿವ ಸ್ಥಾನಗಳು ಖಾಲಿ ಉಳಿದಿಲ್ಲ, ಎಲ್ಲವನ್ನ ಫಿಲ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮತ್ತೆ ಯಾವ ರೀತಿ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ? ನಾನೇನು ಅವಕಾಶ ಮಾಡಿಕೊಡಿ ಅಂತಲೂ ಕೇಳಲಿಲ್ಲ. ಅವಕಾಶ ಮಾಡಿಕೊಡ್ತಾರೆ ಅನ್ನೋಲ್ಲಿ ನಿರೀಕ್ಷೆಯಲ್ಲೂ ಇಲ್ಲ. ನನಗೆ ಜನ 5 ವರ್ಷ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಕ್ಷೇತ್ರದ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಇಲ್ಲದೆ ಇದ್ದಾಗ ನನ್ನ ನೆನಪು ಮಾಡಬೇಕು, ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋಲ್ಲಿ ನಾನು ಬಂದವ ಬಿಟ್ಟರೆ ಯಾವುದೇ ಆಸೆ ಅಥವಾ ಏನೋ ಮಾಡಬೇಕು ಅನ್ನೇಳಿ ಬಂದಂಥವನಲ್ಲ ನಾನು. 3 ವರ್ಷ ಸಚಿವನಾಗಿದ್ದಾಗಲೂ ಹಾಗೆ ಹೈಕಮಾಂಡ್ನಿಂದ ಇರ್ಬೋದು, ಪಕ್ಷದಿಂದ ಇರ್ಬೋದು, ಅಥವಾ ಎಲ್ಲರಿಂದನೂ ತೊಂದರೆನೂ ಅನುಭವಿಸಿದ್ದೇನೆ, ಸಂತೋಷನೂ ಅನುಭವಿಸಿದ್ದೇನೆ. ನನಗೆ ಯಾವುದೇ ರೀತಿಯಲ್ಲಿ ನನಗೆ ಯಾರ ಮೇಲೂ ಬೇಜಾರಿಲ್ಲ, ಯಾವುದೇ ರೀತಿಯಲ್ಲಿ ನನಗೇನು ತೊಂದರೆನೂ ಇಲ್ಲ. ನನ್ನ ಕ್ಷೇತ್ರದ ಜನಕ್ಕೆ ನನ್ನ ಕೈಲಿ ಏನಾಗ್ತದೆ ಅದನ್ನು ಮಾಡ್ತೀನಿ ನಾನು. ಅಲ್ಲ, ಈಗ ತಮ್ಮ ಜೊತೆ ಒಂದಷ್ಟು ಜನ ಕಾರ್ಯಕರ್ತರುಗಳು, ಪದಾಧಿಕಾರಿಗಳು ಯಾರಿದ್ರು, ಅವರು ಒಂದಷ್ಟು ಜೋರು ಮಾತಿನಲ್ಲೇ ಮಾತನಾಡ್ತಿದ್ರು, ನೀವು ಇದನ್ನು ಒಪ್ಕೋಬಾರ್ದು, ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅನ್ನೋ ಮಟ್ಟಿಗೆ ತಾವು ಏನು ಹೇಳಿದ್ರಿ ಅವ್ರಿಗೆಲ್ಲ? ಅವರಿಗೆಲ್ಲ ಸಮಾಧಾನದಿಂದಿರಿ, ಒಳ್ಳೆ ದಿವಸ ಬರ್ತದೆ. ಯಾರು ತೊಂದರೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲೇ ಅವ್ರಿಗೆ ತೊಂದರೆ ಕೊಡಬೇಕು.
ಇಲ್ಲಾಂದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಈಗ ತಮ್ಮ ಪ್ರಕಾರ ಯಾರು ಕೊಟ್ಟಿದ್ದಾರೆ, ಯಾರು ತಡೆ? ಯಾರು ಕೊಡಲಿ, ಯಾರು ತಡೆ ಇರಲಿ, ಯಾರೇ ಕೊಡಲಿ, ಎಲ್ಲ ನನಗೆ ಗೊತ್ತಿದೆ. ನಾನು ಸಂದರ್ಭ ಬಂದಾಗ ಹೇಳ್ತೀನಿ, ಸಂದರ್ಭ ಬಂದಾಗ ನಿರ್ಧಾರವನ್ನು ಮಾಡ್ತೀನಿ. ಸರ್, ಇದು ತಮ್ಮ ವಿಚಾರವನ್ನು, ತಮ್ಮ ಹೆಸರನ್ನು ಮೊದಲಿಗೆ ಆಯ್ಕೆ ಮಾಡಿ ಅದಾದ ಬಳಿಕ ಕೈ ಬಿಟ್ಟರು. ಮತ್ತೆ ಕಾಂಗ್ರೆಸ್ನ ಬಹುತೇಕ ಹಿರಿಯ ಸಚಿವರಾದ ಟಿ ಬಿ ಜಯಚಂದ್ರ ಇರ್ಬೋದು, ಎನ್ ವೈ ಗೋಪಾಲಕೃಷ್ಣ ಇರ್ಬೋದು, ಹಾಗೆ ಅಪ್ಪಾಜಿ ನಾಡಗೌಡರು ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಬೇಳೂರು ಗೋಪಾಲಕೃಷ್ಣ ಅವರು ಇರ್ಬೋದು, ಭದ್ರಾವತಿ ಸಂಗಮೇಶ್ ಅವರು ಇರ್ಬೋದು, ಯಶವಂತರಾಯ ನಾಡಗೌಡ ಪಾಟೀಲ್ ರಾಜೀನಾಮೆಯನ್ನೇ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಪಕ್ಷದಲ್ಲಿ ಹಿರಿಯ ಶಾಸಕರುಗಳು ಒಂದಷ್ಟು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಈಗ ಸಿಕ್ಕಿದವರು ಖುಷಿ ಪಡ್ತಾ ಇದ್ದಾರೆ, ಸಿಕ್ಕದಿದ್ದವರು ಬೇಜಾರು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡಿದ್ದಾರೆ, ಹೈಕಮಾಂಡ್ ಅದೆಲ್ಲ ಸರಿಪಡಿಸ್ತಾರೆ. ಅವ್ರು ದೊಡ್ಡವರು ಇದ್ದಾರೆ ಪಕ್ಷದಲ್ಲಿ, ಅವ್ರು ನೋಡ್ಕೊಳ್ತಾರೆ. ಈಗೀಗ ಮುಂದಿನ ನಿರ್ಧಾರ ಏನು ಅಂತ ಹೇಳಿ ಸರ್, ತಮ್ಮ ಮುಂದಿನ ನಿರ್ಧಾರ ಏನು? ನಾನು ಸಂದರ್ಭ ಬಂದಾಗ ನಿರ್ಧಾರವನ್ನು ತಗೊಳ್ಳೋಗ್ಬಿಟ್ರೆ ಮೊದಲೇ ನಾನು ಹೇಳುವವನಲ್ಲ. ನಾನು ನಿರ್ಧಾರ ತೊಗೊಳ್ತೀನಿ, ನಿಮ್ಮ ಗಮನಕ್ಕೆ ತಂದೆ. ಅದರಲ್ಲೂ ವಿಶೇಷವಾಗಿ ಪಬ್ಲಿಕ್ ಟಿ ವಿಗೆ ಅಭಿನಂದಿಸ್ತೇನೆ. ಸ್ಟಾರ್ಟಿಂಗಿಂದ ಇವತ್ತರವರೆಗೆ ನಮ್ಮ ಜೊತೆ ನೀವು ನಿಂತಿದ್ರಿ, ಅದಕ್ಕೆ ನಿಮಗೆ ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವ ಮಂಕಾಳ ವೈದ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.